ಕನಕ್ಪುರ ಬಂಡೆಯನ್ನು ಇದೀಗ ಡಾಕ್ಟ್ರು ಹೊಡೆದಾಕಿದ್ದಾರೆ ಅಂತ ಅನಿಸುತ್ತೆ. ಲೀಡಿಂಗ್ನಲ್ಲಿದ್ದಾರೆ. ಅವ್ರ ಜೊತೆ ಅವರ ಶ್ರೀಮತಿಯವರು ಕೂಡ ಸಾಕಷ್ಟು ಎಫರ್ಟನ್ನು ಹಾಕಿದ್ರು. ಅವ್ರು ಎಲ್ಲೇ ಹೋದರೂ ಕೂಡ ಅವ್ರ ಜೊತೆಗಿರ್ತಿದ್ರು. ಅವರು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಮೇಡಮ್ ಎಷ್ಟು ಖುಷಿ ಆಗ್ತಿದೆ, ಯಾಕಂದರೆ ನಮಗೂ ಅಷ್ಟೇ ಖುಷಿ ಇದೆ. ಒಂದು ರೀತಿಯಾಗಿ ಸರ್ರು ತುಂಬ ಸರಳ ಸ್ವಭಾವದವರು. ಅವ್ರನ್ನ ರಾಜಕೀಯಕ್ಕೆ, ನಿಮ್ಮದು ರಾಜಕೀಯ ಕುಟುಂಬ ಆದರೂ ಅವ್ರು ಇಲ್ಲಿ ತನಕ ಸೋಕ್ಕೊಂಡಿರಲಿಲ್ಲ. ಬರೀ ಜನಸೇವೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಆ ಜನಸೇವೆ ಮಾಡ್ತಾನೇ ಇದ್ದರು. ಕೊನೆಗೆ ಈಗ ರಾಜಕೀಯಕ್ಕೆ ಬಂದಿದ್ದಾರೆ. ನೀವು ಬೆನ್ನೆಲುಬಾಗಿ ನಿಂತಿದ್ದಂತೂ ನಿಜ. ಹೇಗೆ ಅನ್ನಿಸ್ತಿದೆ ಇವತ್ತು? ಈಗ ತುಂಬ ಸಂತೋಷ ಆಗ್ತಿದೆ. ಯಾಕೆಂದರೆ ಇದು ಒಂದು ಹೂವಿನ ಹಾಸಿಗೆ ಥರ ಇರಲಿಲ್ಲ. ಈ ಕ್ಷೇತ್ರದಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ಒಂದು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಆಮೇಲೆ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಹೆಜ್ಜೆ ಇಟ್ಟಿದ್ದೀವಿ. ಇಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅದಕ್ಕೆ ಒಂದು ಒಳ್ಳೆ ಫಲ ಸಿಕ್ಕಿದೆ ಅಂತ ನನಗೆ ಸಂತೋಷ ಇದೆ. ಯಾರೇ ಏನೇ ಟೀಕೆ ಮಾಡಿದ್ರು, ಯಾರೇ ಏನೇ ಮಾತಾಡಿದ್ರು ಕೂಡ ಯಾವುದಕ್ಕೂ ಡಾಕ್ಟ್ರು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಯಾವತ್ತೂ ಅವ್ರು ಹೇಳ್ತಿದ್ದಿದ್ದು ಒಂದೇ ಮಾತು, ಆರೋಗ್ಯಕರ ಚರ್ಚೆ ಆಗಬೇಕು. ಅದು ರಾಜಕೀಯ ಆಗಿರಲಿ ಮತ್ತೊಂದಾಗಿರಲಿ ಅಂತ. ಆ ಆರೋಗ್ಯಕರ ಚರ್ಚೆನೇ ಅವ್ರನ್ನ ಇಲ್ಲಿ ತನಕ ತಂದು ನಿಲ್ಲಿಸ್ತಾ ಅಂತ. ನಾವು ರಾಜಕೀಯಕ್ಕೆ ಬರ್ತೀವಿ ಅಂದಾಗ ನಾನು ಅವರು ಕೂತು ಒಂದು ಸಂಕಲ್ಪ ಮಾಡಿದ್ವಿ. ಏನು ಅಂದರೆ, ನಾವು ಇಷ್ಟು ದಿವಸ ಮಾಡಿರೋ ಸಾಧನೆ ಬಗ್ಗೆ ನಾವು ಹೇಳಬೇಕು. ಎಲ್ಲೇ ಹೋದ್ರೂ ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ಸೇವೆ ನಿಮಗೆ ಮಾಡ್ತೀವಿ ಜನಸಾಮಾನ್ಯರಿಗೆ ಅನ್ನೋದು ಒಂದೇ ತಲುಪಿಸ್ಬೇಕು ಅನ್ನೋದೊಂದು ನಿರ್ಧಾರ ಮಾಡಿದ್ವಿ. ಇನ್ನು ಬೇರೆಯವ್ರ ಬಗ್ಗೆ ಅದು ಮಾತಾಡೋದಕ್ಕಿಂತ ಅದರ ಅನುಭವ ಜನಕ್ಕೆ ಆಗಿರುತ್ತೆ ಅನ್ನೋದೊಂದು ಗೊತ್ತಿತ್ತು. ನಾವು ಅದಕ್ಕೆ ಅದ್ರ ಬಗ್ಗೆ ನಾವು ಯಾವ ಕ್ಷಣದಲ್ಲೂ ಯೋಚಿಸ್ತಿಲ್ಲ. ಯಾರು ಏನೇ ಮಾತಾಡಿದ್ರು ಅದ್ರ ಬಗ್ಗೆ ನಾವು ಒಂದು ಉತ್ತರ ಕೊಡಲಿಲ್ಲ. ಇಲ್ಲಿಯವರೆಗೆ ಕುಟುಂಬ ನಿರ್ವಹಣೆ ಮಾಡಿದ್ರಿ. ರಾಜಕೀಯಕ್ಕೆ ಮನೆಯವರು ಬರ್ತಿದ್ದಾರೆ, ಆಲ್ರೆಡಿ ಇನ್ವಾಲ್ವ್ ಆಗಿದ್ದಾರೆ, ಅವರು ನಿಂತಿದ್ದಾರೆ, ಸ್ಪರ್ಧೆ ಮಾಡ್ತಿದ್ದಾರೆ ಎಂದಾಗಲೂ ಕೂಡ ಕುಟುಂಬದ ಜೊತೆಗೆ ನೀವು ಅವ್ರನ್ನ ಹೇಗೆ ನಿರ್ವಹಣೆ ಮಾಡಿದ್ರಿ? ಕಠಿಣ ಆಯಿತಾ ಅನ್ನುವಂಥದ್ದು? ಅಂದರೆ ಒಂದು ಮನಸ್ಸಿನಲ್ಲಿ ಮುಂಚೆನೇ ಒಂದು ಪ್ಲ್ಯಾನ್ ಇದ್ದಿದ್ದರಿಂದ ಕಷ್ಟ ಆಗಲಿಲ್ಲ. ರಾಜಕೀಯನ ನಾನು ಹುಟ್ಟಿದ ದಿವಸದಿಂದ, ಬುದ್ಧಿ ಬಂದ ದಿವಸದಿಂದ ನೋಡಿದ್ದೀನಿ. ಯಾಕೆ ಅಂದರೆ ನಮ್ಮ ತಂದೆ ಫಸ್ಟ್ MLA ಆಗಿದ್ದೆ. ನಾನು ಹುಟ್ಟಿದ ನೆಕ್ಸ್ಟ್ ಡೇಗೆ ಓದ್ ತಗೊಂಡ್ರು, ಮೊದಲನೇ ಸರಿ MLA ಆದಾಗ. ಅದರಿಂದ ನನಗೆ ಬೆಳೀತಾನೆ ರಾಜಕೀಯ ನೋಡಿದ್ದೆ. ಎಷ್ಟೋ ಸಮಯದಲ್ಲಿ ನಾನು ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೀನಿ. ಅದು ನಿಮ್ಮ ಅನುಭವದಲ್ಲಿ ಇಲ್ಲ. ಆದರೆ ನಾನು ತುಂಬ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದೀನಿ. ತಂದೆಗೆ ಮಾಡಿದ್ದೀನಿ, ರೇವಣ್ಣ ಅವ್ರಿಗೆ ಮಾಡಿದ್ದೀನಿ, ಕುಮಾರಣ್ಣಗೂ ಮಾಡಿದ್ದೀನಿ. ಅದರಿಂದ ಇದು ನಂಗೆ ಹೊಸದಿರಲಿಲ್ಲ. ಮೇಡಮ್, ಸರ್ರು ಮೊದಲಿಗೆ ಒಪ್ಪಿರಲಿಲ್ಲ, ಮಂಜುನಾಥ್ ಸರು. ಅಂದರೆ ನಾನು ಸಾಮಾಜಿಕ ಸೇವೆಯಲ್ಲಿದ್ದೀನಿ, ನಾನು ರಾಜಕೀಯಕ್ಕೆ ಬಂದರೆ ಹೆಂಗೆ ಅನ್ನುವಂತಹದ್ದು. ಹೇಗೆ ಒಪ್ಸಿದ್ರಿ ಅನ್ನುವಂತಹದ್ದು. ಯಾಕಂದರೆ ಎಲ್ಲದೂ ಜವಾಬ್ದಾರಿ ನಿಮ್ಮ ತಲೆ ಮೇಲಿತ್ತು. ಕುಮಾರಸ್ವಾಮಿ ಸರ್ ಹೇಳಿದರು, ದೇವೇಗೌಡ ಅಪ್ಪಾಜಿ ಹೇಳಿದರು, ಯಾವುದಕ್ಕೂ ಕೂಡ ಸರ್ರು ನೋಡೋಣ ಅನ್ನುವಂತಹ ಮಾತೇ ಹೇಳಿದರು. ಡಿಸಿಷನ್ ತೆಗೆದುಕೊಂಡಿರಲಿಲ್ಲ. ನೀವೇನಾದರೂ ಅದರಲ್ಲಿ ಒಪ್ಸುವಂತಹ ಇದರಲ್ಲಿ ಪ್ರಮುಖ ಪಾತ್ರ ಅನ್ನುವಂತಹದ್ದು ಕೇಳ್ಪಟ್ಟಿದ್ವಿ. ಇದು ಒಪ್ಸಿದ್ದು ನಾನು ನನ್ನ ಮಗನೇ ಫಸ್ಟು. ನಾವೇ ಬೇಡ ಅಂತ ಹಠ ಹಿಡಿದ್ವಿ. ಬಟ್ ಇದು ಮುಖ್ಯ ಕಾರಣ ನನ್ನ ತಾಯಿ. ಅವರು ಎಲ್ಲ ಕಡೆ ಹಿಂಗಿರುವಾಗ ನೀನು ಹಠ ಮಾಡಬೇಡ, ನೀನು ಒಪ್ಕೋ, ಅವ್ರಿಗೂ ಹೇಳು, ನಿಧಾನಕ್ಕೆ ಹೋಗಿ ಒಳ್ಳೇದಾಗತ್ತೆ. ಏಕೆಂದರೆ ಭಗವಂತನ ಇಚ್ಛೆ ಅದಿರಬಹುದು. ನೀನು ಎಷ್ಟು ದಿವಸ ಈ ಥರ ಮುಂದಕ್ಕೆ ಹಾಕ್ಬೋದು, ಆಗಲ್ಲ ಅಂತ ಹೇಳಿ. ಇದಕ್ಕೆ ಮುಖ್ಯ ಕಾರಣ ನನ್ನ ಅಮ್ಮ. ಅವರೇ ಹೇಳಿದ್ಮೇಲೆ ನಾನು, ಇವರು ಬೇಡ ಅಂತಲೇ ಇದ್ದರು ಮೊದಲೆಲ್ಲ ಅವರು. ಏಕೆಂದರೆ ನಿಮ್ಮ ಹತ್ರ ಹೇಳೋಕ್ಕೇನಿಲ್ಲ, ಅವ್ರಿಗೆ ಫಸ್ಟ್ ಆಪ್ಷನ್ ಇದ್ದಿದ್ದೆ ಬೆಂಗಳೂರು ನಾರ್ತ್ ಅಥವಾ ಗ್ರಾಮಾಂತರ ಅಂತ. ಬಟ್ ಅಮಿತ್ ಶಾ ಅವ್ರು ತುಂಬ ಹಠ ಹಿಡಿದ್ರು ಗ್ರಾಮಾಂತರಕ್ಕೆ ನಿಲ್ಲಬೇಕು ಅಂತೇಳಿ. ಬಟ್ ಅವ್ರ ಗುರಿ ಮುಟ್ಟಿದ್ದಾರೆ. ಯಾರು? ಅಮಿತ್ ಶಾ ಅವರು, ಕುಮಾರಣ್ಣ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲ್ ಆಗಿ ಮೇಡಮ್, ಏನು ಅನ್ನಿಸ್ತಿದೆ? ಎಷ್ಟು ಖುಷಿ ಆಗ್ತಿದೆ ನಿಮಗೆ? ರಾಜಕೀಯ ಹೊಸದಲ್ಲ, ಕುಟುಂಬಕ್ಕೆ ಹೊಸದಲ್ಲ, ಆದರೆ ಡಾಕ್ಟರ್ ಮನೆಯವರು ಅನ್ನುವಂಥವ್ರು ಇವತ್ತು ರಾಜಕೀಯಕ್ಕೆ ಮೊದಲನೇ ಬಾರಿ ಬಂದಿದ್ದಾರೆ. ಇಷ್ಟು ದಿನ ಜನಸೇವೆಯಲ್ಲಿದ್ದರು. ಎಷ್ಟು ಖುಷಿ ಆಗ್ತಿದೆ ನನಗೆ. ಈಗ ಅಷ್ಟೊಂದು ಕುಣಿದಾಡ ಅಂಥ ವಯಸ್ಸಲ್ಲ ನಂದು. ಆದರೆ ನಾವು ಅಂದ್ಕೊಂಡಿದ್ದ ಗುರಿ ಮುಟ್ಟಿದ್ದೀವಿ ಅನ್ನೋದೊಂದು ಮನಸ್ಸಿನಲ್ಲಿ ಹೆಚ್ಚಿನ ಸಮಾಧಾನ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಏನೋ ವ್ಯತ್ಯಾಸಗಳಾದರೆ ಅನ್ನೋದು ಒಂದು ಮೂಲೆಯಲ್ಲಿತ್ತು, ಮನಸ್ಸಿನ ಮೂಲೆಯಲ್ಲಿ. ಈಗ ಅದಕ್ಕೊಂದು ತೆರೆ ಹೇಳೋದು, ನಮ್ಮ ಗುರಿ ಮುಟ್ಟಿದ್ದೀವಿ, ಭಗವಂತ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸ ಮಾಡೋವಂಥದ್ದು ಕೊಡು ಅನ್ನೋದೊಂದು ಕೇಳೋಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಿಷ್ಟು ಡಾಕ್ಟರ್ ಮಂಜುನಾಥ್ ಅವರ ಶ್ರೀಮತಿಯವರ ಮಾತು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ದೀಪಾ ಕುಕ್ವಾಡ, ಪವರ್ TV ಬೆಂಗಳೂರು.